ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಸಿಂಪಲಾಗಿ ಒಂದು ಚಿಕನ್ ಡಂಪ್ಲಿಂಗ್ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ತುಂಬ ಟೇಸ್ಟಿಯಾಗಿ ಬರ್ತದೆ, ಈಸಿ ಕೂಡ ಉಂಟು. ಮಕ್ಕಳ ಸ್ನ್ಯಾಕ್ಸ್ ಬಾಕ್ಸಿಗೆ ಅಥವಾ ನಿಮಗೆ ಡಿನ್ನರ್, ಬ್ರೇಕ್ಫಾಸ್ಟ್ ಯಾವುದಕ್ಕೂ ಬೇಕಾದರೂ ಈ ರೆಸಿಪಿನ ಟ್ರೈ ಮಾಡ್ಬೋದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಈಗ ನಾನು ವಿಡಿಯೋ ಸ್ಟಾರ್ಟ್ ಮಾಡ್ತೇನೆ. ಮೊದಲು ಇಲ್ಲಿ ನಾನು 2 ಕಪ್ಪಷ್ಟು ಚಿಕನ್ ಕೀಮಾ, ರುಚಿಗೆ ಬೇಕಾದಷ್ಟು ಉಪ್ಪು, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್, ಅರ್ಧ ಟೀ ಸ್ಪೂನ್ ಅರಿಶಿನ ಹುಡಿ, 1 ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಮತ್ತು 1 ಟೀ ಸ್ಪೂನ್ ಒರಿಗ್ಯಾನೋ. ಇಷ್ಟು ಇಂಗ್ರೀಡಿಯೆಂಟ್ಸನ್ನು ಸೇರಿಸಿಬಿಟ್ಟು ಚಿಕನ್ ಕೀಮಾ ಉಂಟಲ್ಲ, ಕರೆಕ್ಟಾಗಿ ನಾವು ಮ್ಯಾರಿನೇಷನ್ ಮಾಡಬೇಕು. ಒಂದು 15 ಮಿನಿಟ್ಸ್ ಆದರೂ ಇದನ್ನು ನಾವು ಮ್ಯಾರಿನೇಷನ್ ಮಾಡಿ ಇಡಬೇಕು. ಟೈಮ್ ಇಲ್ಲ ಅಂತ ಅಂದರೆ ಫ್ರೀಝರಲ್ಲಿ ನೀವು 15 ಮಿನಿಟ್ಸ್ ಇಟ್ಟರೆ ಉಂಟಲ್ಲ, ಕರೆಕ್ಟಾಗಿ ಬರ್ತದೆ. ನೆಕ್ಸ್ಟ್ ಬೇರೆ ಒಂದು ಪ್ಯಾನಲ್ಲಿ ವೆಜಿಟೇಬಲ್ ಆಯಿಲ್, ಇಂಥ ಪಾತ್ರೆಗೆ ಸ್ವಲ್ಪ ಆಯಿಲ್ ಹಾಕಿದರೆ ಸಾಕಾಗ್ತದೆ. ನಾವು ಮ್ಯಾರಿನೇಷನ್ ಮಾಡಿದ ಕೀಮಾ ಉಂಟಲ್ಲ, ಅದನ್ನು ಇದಕ್ಕೆ ಸೇರಿಸಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಈ ಕೀಮಾ ನೀವು ಮಾಡಿದಾಗ ಉಂಟಲ್ಲ, ಫುಲ್ಲು ಪೇಸ್ಟ್ ಥರ ಇರ್ತದೆ. ಇದನ್ನು ಫ್ರೈ ಮಾಡಿ ಯಾವ ರೀತಿ ಮಾಡಬೇಕಂದ್ರೆ, ಎಗ್ ಬುರ್ಜಿ ಎಲ್ಲ ಕಾಣ್ತದೆ ನೋಡಿ ನಿಮಗೆ, ನಾವು ಸ್ಕ್ರ್ಯಾಂಬಲ್ ಮಾಡಿದಾಗ ಆ ರೀತಿ ನಾವು ಇದನ್ನು ಫ್ರೈ ಮಾಡಬೇಕು. ಈ ಥರ ಸ್ಪ್ಯಾಚುಲದಲ್ಲಿ ಮಿಕ್ಸ್ ಮಾಡ್ತಾ ಇರಿ. ಆವಾಗ ಅದು ಫ್ರೈ ಆಗ್ತಾ ಚಿಕನ್ ಪೀಸಸ್ ಉಂಟಲ್ಲ, ಎಗ್ ಬುರ್ಜಿ ಥರ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಇಲ್ಲಾದರೆ ತುಂಬ ದಪ್ಪದಲ್ಲಿ ಅದು ಚಿಕನ್ ಅಂಟಿಕೊಳ್ಳುತ್ತೆ. ಅದಕ್ಕೋಸ್ಕರ ನೋಡಿ, ಈಗ ಚಿಕನ್ ಎಲ್ಲ ಬೇರೆ ಬೇರೆ ಆಗಿದೆ, ಪರ್ಫೆಕ್ಟಾಗಿ ಫ್ರೈ ಆಗಿದೆ. ಇದನ್ನೀಗ ತೆಗೆದು ಒಂದು ಸೈಡಲ್ಲಿ ಇಟ್ಟು ಬಿಡುವ. ನೆಕ್ಸ್ಟ್ ಅದೇ ಪ್ಯಾನಲ್ಲಿ ನಾನು ವೆಜಿಟೇಬಲ್ ಆಯಿಲ್ ಹಾಕ್ತಾ ಇದ್ದೇನೆ. 2 ಗ್ರೀನ್ ಚಿಲ್ಲಿ, 10 ಎಸಳು ಬೆಳ್ಳುಳ್ಳಿ ಚಾಪ್ ಮಾಡಿಬಿಟ್ಟು ಇದಕ್ಕೆ ಹಾಕ್ತಾ ಇದ್ದೇನೆ. ಹಸಿ ವಾಸನೆ ಎಲ್ಲ ಹೋಗುವವರೆಗೆ ನಾವು ಫ್ರೈ ಮಾಡಬೇಕು. ಒಂದು 2-3 ನಿಮಿಷ ಫ್ರೈ ಮಾಡಿ. 2 ಮೀಡಿಯಮ್ ಸೈಜ್ ಆನಿಯನ್ ಚಾಪ್ ಮಾಡಿ ಹಾಕಿದ್ದೇನೆ. ಇಲ್ಲಾದರೆ ನೀವು ನೈಫಲ್ಲಿ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕಿದರೂ ಕೂಡ ಆಗ್ತದೆ. ಇದು ನಾವು ಸ್ಟಫಿಂಗ್ಸ್ ಮಾಡ್ತಾ ಇರೋದಲ್ಲ, ಅದಕ್ಕೋಸ್ಕರ ಆನಿಯನ್ ಎಲ್ಲ ಸಣ್ಣದಾಗಿ ಕಟ್ ಮಾಡಬೇಕು. ಆನಿಯನ್ ಮತ್ತು ಗೋಲ್ಡನ್ ಫ್ರೈ ಆಗಬೇಕು ಆ ಥರ ಏನಿಲ್ಲ, ಜಸ್ಟ್ ಸಾಫ್ಟ್ ಆಗುವವರೆಗೆ ಫ್ರೈ ಆದರೆ ಸಾಕು. 1 ಟೀ ಸ್ಪೂನ್ ಕೊತ್ತಂಬರಿ ಪೌಡರ್, 1 ಟೀ ಸ್ಪೂನ್ ಚಿಲ್ಲಿ ಪೌಡರ್, 1 ಟೀ ಸ್ಪೂನ್ ಗರಂ ಮಸಾಲ ಪೌಡರ್, ಅರ್ಧ ಟೀ ಸ್ಪೂನ್ ಅರಿಶಿನ ಹುಡಿ ಮತ್ತು 1 ಟೀ ಸ್ಪೂನ್ ಚಿಕನ್ ಮಸಾಲ ಪೌಡರ್ ಕೂಡ ಹಾಕಿದ್ದೇನೆ. ಎಲ್ಲ ಮಸಾಲೆ ಹುಡಿ ಸೇರಿಸಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಫ್ಲೇಮನ್ನು ಮೀಡಿಯಮಲ್ಲಿ ಇಟ್ಟರೆ ಸಾಕು. ಇದಕ್ಕೆ ಮತ್ತೆ ಟೊಮ್ಯಾಟೊ ಏನು ಹಾಕ್ತಾ ಇಲ್ಲ ನಾನು. ಇಷ್ಟು ಫ್ರೈ ಆದ ನಂತರ ನಾವು ಫ್ರೈ ಮಾಡಿದ್ದೀವಲ್ಲ ಚಿಕನ್ ಪೀಸಸ್, ಅದನ್ನೆಲ್ಲ ಇದಕ್ಕೆ ಸೇರಿಸಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಇಲ್ಲಿ ನಾನು ಉಂಟಲ್ಲ ಟೊಮೆಟೊ ಕೆಚಪ್ ಯೂಸ್ ಮಾಡ್ತಾ ಇರೋದು, ಹಾಟ್ ಆ್ಯಂಡ್ ಸ್ವೀಟ್. ಖಾಲಿ ಸ್ವೀಟ್ ನೀವು ಟೊಮೆಟೊ ಕೆಚಪ್ ಯೂಸ್ ಮಾಡೋದಾದರೆ ಸ್ವಲ್ಪ ಚಿಲ್ಲಿ ಸಾಸ್ ಕೂಡ ಇದಕ್ಕೆ ಸೇರಿಸಬೇಕು. ಈಗ ನಾನು ಒಂದು 4 ಟೇಬಲ್ ಸ್ಪೂನಷ್ಟು ಟೊಮೆಟೊ ಕೆಚಪ್ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಉಂಟಲ್ಲ, ಫ್ಲೇಮ್ ಆಫ್ ಮಾಡ್ತೇನೆ. ಮತ್ತು ನಾವು ಇದಕ್ಕೆ ಚೀಸೆಲ್ಲ ಹಾಕಲಿಕ್ಕೆ ಉಂಟು. ಆವಾಗ ಈ ಮಸಾಲೆ ಕಂಪ್ಲೀಟಾಗಿ ತಣ್ಣಗಾಗಿರಬೇಕು. ಆಮೇಲೆ ನಾವು ಇದಕ್ಕೆ ಚೀಸ್, ಕೊತ್ತಂಬರಿ ಸೊಪ್ಪೆಲ್ಲ ಹಾಕೋದು. ಈಗ ನೋಡಿ, ಮಸಾಲೆ ಕಂಪ್ಲೀಟಾಗಿ ತಣ್ಣಗಾಗಿದೆ. ಕೊತ್ತಂಬರಿ ಸೊಪ್ಪು ಮತ್ತು ಚೀಸ್ ಜಾಸ್ತಿ ಹಾಕಿ, ಮಕ್ಕಳಿಗೆಲ್ಲ ಚೀಸ್ ಅಂದರೆ ತುಂಬ ಇಷ್ಟ ಅಲ್ಲ, ಅದಕ್ಕೋಸ್ಕರ ನೀವು ಜಾಸ್ತಿ ಚೀಸ್ ಹಾಕಿದರೆ ಟೇಸ್ಟಿ ಆಗ್ತದೆ. ಚೀಸ್ ಬದಲು ನೀವು ಕೊಕೊನಟ್ ಗ್ರೇಟ್ ಮಾಡಿಬಿಟ್ಟು ಹಾಕಿ ಕೂಡ ಈ ರೆಸಿಪಿನ ಟ್ರೈ ಮಾಡ್ಬೋದು. ಇಲ್ಲಿ ನಾನೀಗ ಚೀಸ್ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೇನೆ. ಮತ್ತು ಇನ್ನೊಂದೇನೆಂದರೆ, ಆನಿಯನ್ ಫ್ರೈ ಮಾಡುವಾಗ ನಾನು ಉಪ್ಪೇನು ಸೇರಿಸಲಿಲ್ಲ. ಯಾಕೆಂದರೆ ಉಂಟಲ್ಲ, ಚಿಕನ್ಗೆ ಆಲ್ರೆಡಿ ಉಪ್ಪು ಹಾಕಿದ್ದೀನಿ, ಮತ್ತು ಈ ಚೀಸಲ್ಲಿ ಎಲ್ಲ ಸಾಲ್ಟ್ ಇರ್ತದಲ್ಲ, ಅದಕ್ಕೋಸ್ಕರ ನಾನು ಜಾಸ್ತಿ ಉಪ್ಪು ಹಾಕಲಿಕ್ಕೆ ಹೋಗಲಿಲ್ಲ. ಈಗ ನಾವು ಅಕ್ಕಿ ಹಿಟ್ಟನ್ನು ರೆಡಿ ಮಾಡಬೇಕು. ಅದಕ್ಕೆ ನೀರು, ರುಚಿಗೆ ಬೇಕಾದಷ್ಟು ಉಪ್ಪು, ಒಂದು 2 ಟೇಬಲ್ ಸ್ಪೂನಷ್ಟು ತೆಂಗಿನೆಣ್ಣೆ ಚೆನ್ನಾಗಿ ಮಿಕ್ಸ್ ಮಾಡಿ ಅಕ್ಕಿ ಹಿಟ್ಟನ್ನು ಇದಕ್ಕೆ ಸೇರಿಸಿಬಿಟ್ಟು ಒಂದು ಚಪಾತಿ ಹಿಟ್ಟಿನ ಹಾಗೆ ನಾವಿದನ್ನು ಮಿಕ್ಸ್ ಮಾಡಬೇಕು. ತುಂಬ ಸಾಫ್ಟಾಗಿ ಕೂಡ ಬೇಡ, ತುಂಬ ಗಟ್ಟಿಯಾಗಿ ಕೂಡ ಬೇಡ. ಈಸಿಯಾಗಿ ನಿಮಗೆ ಉಂಡೆಯನ್ನು ಮಾಡಲಿಕ್ಕೆ ಆಗಬೇಕು, ಅಷ್ಟು ಸಾಫ್ಟ್ನೆಸ್ಸಲ್ಲಿ ಇದನ್ನು ರೆಡಿ ಮಾಡಿ. ಈಗ ನಾನು ತೋರಿಸ್ತೇನೆ ನಿಮಗೆ. ನೋಡಿ, ಹಿಟ್ಟು ರೆಡಿಯಾಗಿದೆ.
ಈಗ ನಾನು ಇದನ್ನು ಯಾವ ರೀತಿಯಾಗಿ ಮಾಡ್ತಾಯಿದ್ದೀನಿ ಅಂತ ನೋಡಿ. ಮೊದಲು ಅಂದರೆ ತುಂಬ ದೊಡ್ಡ ಉಂಡೆಯಾಗಿ ಬೇಡ, ಮೀಡಿಯಮ್ ಸೈಜಲ್ಲಿ ನಾವು ಹಿಟ್ಟನ್ನು ತೆಗೆದು ಕರೆಕ್ಟಾಗಿ ಉಂಡೆ ಮಾಡಿಬಿಟ್ಟು ಮತ್ತು ಈ ಥರ ಒಂದು ಬೆರಳನ್ನು ಯೂಸ್ ಮಾಡಿಬಿಟ್ಟು ಫುಲ್ಲು ತೆಳುವಾಗಿ ಮಾಡಬೇಕು ಇದನ್ನು. ಈ ಹಿಟ್ಟುಂಟಲ್ಲ ತುಂಬ ದಪ್ಪ ಥರ ಮಾಡಿದರೆ ಸೈಡಲ್ಲಿ ನಾವು ತಿನ್ನುವಾಗ ಮಸಾಲೆಗಿಂತ ಜಾಸ್ತಿ ಹಿಟ್ಟು ಥರ ಆಗ್ತದೆ. ಅದಕ್ಕೋಸ್ಕರ ಹೊರಗಿನ ಲೇಯರ್ ಉಂಟಲ್ಲ, ಅಕ್ಕಿ ಹಿಟ್ಟಿನ ಲೇಯರ್, ಅದು ಫುಲ್ಲು ತೆಳುವಾಗಿರಬೇಕು. ಮತ್ತು ಅದರ ಒಳಗಡೆ ಮಸಾಲೆ ನಾವು ತುಂಬ ಹಾಕಬೇಕು, ಆವಾಗ ರುಚಿಯಾಗಿ ಬರ್ತದೆ ಡಂಪ್ಲಿಂಗ್ಸ್. ಈಗ ಇದನ್ನು ಮತ್ತೆ ನಾನು ಸರಿಯಾಗಿ ಉಂಡೆ ಮಾಡಿಬಿಟ್ಟು ರೆಡಿ ಮಾಡ್ತೇನೆ. ಈಗ ನೋಡಿ ಪರ್ಫೆಕ್ಟಾಗಿ ಆಗಿದೆ. ಈಗ ಉಂಡೆ ಎಲ್ಲ ಮಾಡಿ ಆಯಿತು. ಇದನ್ನೀಗ ನಾನು 30 ನಿಮಿಷ ಸ್ಟೀಮ್ ಆಗಲಿಕ್ಕೆ ಇಡ್ತಾ ಇದ್ದೇನೆ. ಇದನ್ನು ಸ್ಟೀಮ್ ಮಾಡಲಿಕ್ಕೆ 30 ನಿಮಿಷ ಸ್ಟೀಮ್ ಮಾಡಿದರೆ ಆಯಿತು. ಈಗ ನೋಡಿ ಸ್ಟೀಮ್ ಆಗಿ ಚಿಕನ್ ಡಂಪ್ಲಿಂಗ್ಸ್ ರೆಡಿಯಾಗಿದೆ. ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ಬಿಸಿ ಬಿಸಿ ಇರುವಾಗ ನಾನು ಕಟ್ ಮಾಡಿಲ್ಲ. ಬಿಸಿ ಇರುವಾಗ ಕಟ್ ಮಾಡಿದರೆ ನಿಮಗೆ ಚೀಸೆಲ್ಲ ಕಾಣ್ಬೋದು. ಕಟ್ ಮಾಡಲಿಕ್ಕೆ ಆಗೋದಿಲ್ಲಲ್ಲ ಬಿಸಿ ಇರುವಾಗ, ಅದಕ್ಕೆ ಸ್ವಲ್ಪ ತಣ್ಣಗಾದ ಮೇಲೆ ಕಟ್ ಮಾಡಿ ತೋರಿಸ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಯ್ತಾ ಅಂತ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಫ್ರೆಂಡ್ಸ್.